ಮತ್ತಷ್ಟು ಸಾಮ್ರಾಜ್ಯ ವಿಸ್ತರಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅಣಿಯಾಗಿದ್ದಾರೆ. ಪುತ್ರಿ ಆಯ್ತು, ಈಗ ಪುತ್ರ ರಾಹುಲ್ ಜಾರಕಿಹೊಳಿಯನ್ನ ರಾಜಕೀಯಕ್ಕೆ ಕರೆತರಲು ಪ್ರಯತ್ನ ಮಾಡಲಾಗುತ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಪುತ್ರಿಯನ್ನ ಸಂಸದೆ ಮಾಡುವಲ್ಲಿ ಸತೀಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದು, ಈಗ ಪುತ್ರನನ್ನ ವಿಧಾನಸಭೆಗೆ ಕರೆತರಲು ಈಗಿನಿಂದಲೇ ಪ್ಲಾನ್ ಮಾಡಲಾಗುತ್ತದೆ. ರಾಜಕೀಯ ವಿರೋಧಿಗಳನ್ನ ಹಣೆಯಲು ಸತೀಶ್ ಜಾರಕಿಹೊಳಿ ಸಿದ್ಧತೆ ನಡೆಸುತ್ತಿದ್ದು, ಮಾವ ಅಳಿಯನ ಹಣೆಯಲು ಈಗಿನಿಂದಲೇ ಸತೀಶ್ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಶಾಸಕ ಮಹೇಂದ್ರ ತಮ್ಮಣ್ಣನವರ್, ಶಂಭು ಕಳ್ಳೋಳ್ಕರ್ ಟಾರ್ಗೆಟ್ ಮಾಡಿದ್ದು, ಸತೀಶ್ ಪುತ್ರಿ ವಿರುದ್ಧ ಪಕ್ಷೇತರ ಆಗಿ ಶಂಭು ಕಳ್ಳೋಳ್ಕರ್ ಕಣಕ್ಕಿಳಿದಿದ್ರು. ಕುಡ್ಚಿ ರಾಯಭಾಗ ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತು ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸದ್ಯ ಎಸ್ಸಿ ಮೀಸಲಾಗಿರುವ ರಾಯಭಾಗ, ಕುಡ್ಚಿ ವಿಧಾನಸಭಾ ಕ್ಷೇತ್ರಗಳು 2028ರ ಚುನಾವಣೆಯಲ್ಲಿ ಒಂದು ಸಾಮಾನ್ಯ ಕ್ಷೇತ್ರವಾಗುವ ಸಾಧ್ಯತೆ ಇದೆ. ರಾಯಭಾಗ, ಕುಡ್ಚಿ ಕ್ಷೇತ್ರದ ಅಳಗವಾಡಿಯಲ್ಲಿ ಮನೆ ಮಾಡಲು ನಿರ್ಧಾರ ಮಾಡಿದ್ದು, ಬೆಳಗಾವಿ ಲೋಕಸಭೆಯಲ್ಲಿ ಈಗಾಗಲೇ ಜಾರಕಿಹೊಳಿ ಕುಟುಂಬ ಹಿಡಿತ ಹೊಂದಿದೆ. ನೀರು ಗೊತ್ತಾಗಲ್ಲ, ಇದು ಕೆಳಗೈತೆ ಮ್ಯಾಗ ಇದೆ, ಅದನ್ನೆಲ್ಲ ವಿರೋಧ ಹೊರಗಿನವ್ರಿಗಿಂತ ಒಳಗಿನವ್ರು ಹೆಚ್ಚು ವಿರೋಧ ಮಾಡುವಂಥ ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತೈತೆ. ಯಾವುದ್ರಿ ಕೂಡ್ಲಿಕ್ಕೆ ಏನು ಅದ್ರ ನಮ್ಮ ಸಮಸ್ಯೆಗಳನ್ನು ನಾವು ಬಹಿರಂಗವಾಗಿ ಹೇಳಿದಿಲ್ಲ ಅಂದ್ರೆ ಹಂಗೆ ಉಳಿದಿದ್ರೆ ಅದ ಒಂದು ಸಾರಿ ಅದೆಲ್ಲ ಹೊರಗೆ ಬರಬೇಕಲ್ಲ, ಒಳಗೇನಿದ್ದೆಲ್ಲ ಹೊರಗೆ ಬಂದ್ಮ್ಯಾಗ ಮತ್ತದು ಕ್ಲೀನ್ ಮಾಡಲಿಕ್ಕೆ ಬೇರೆ ಔಷಧ ಹಾಕ್ಲಿಕ್ಕೆ ಆಗ್ತೈತೆ. ಅಲ್ಲಿ ಆಗದಿಲ್ಲ ನಮ್ಗೇನಾಗಲ್ಲ. ಈಗ ಗೆದ್ದು ಬಂದಿರಲ್ಲ. ಸಾಕಷ್ಟು ಬಾರಿ ಅವಕಾಶ ಕೊಡ್ತಾ ಇದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ ಆಗಿದೆ ತಪ್ಪಾಗಿದೆ ಯಾರು ಮುಂದೆ ಬರ್ತಾ ಇಲ್ಲ ನೋಡ್ತಾರೆ. ಈಗ ನಮ್ಮ ಡ್ಯೂಟಿ, ನಾವು ಎತ್ತರ ಸ್ಥಾನದಲ್ಲಿ ಇದ್ದೀವಿ, ಅವಕಾಶ ಕೊಡುವಂಥ ನಮ್ಮ ಡ್ಯೂಟಿ ಕೊನೆಯವರೆಗೆ ಕೊಡ್ತೀವಿ. ಯಾಕಂದ್ರೆ ನಾವು ವಿರೋಧ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇರ್ತೈತಿ, ಅಷ್ಟು ವಿರೋಧ ಮಾಡ್ತೀವಿ. ಎಲ್ಲ ಹಂತಲ್ಲಿ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ. ಎಲ್ಲರಿಗೂ ಅವ್ರು ವಿರೋಧ ಮಾಡಿರ್ಬೋದು, ಲಿಮಿಟೇಷನ್ನಾಗಿ ವಿರೋಧ ಮಾಡಬೇಕಾಗತ್ತೆ, ಅಷ್ಟನ್ನು ನಾವು ಮಾಡ್ತಿರ್ತೀವಿ. ಆದರೂ ಅವ್ರಿಗೆ ತಿಳುವಳಿಕೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಹೊಸಬ್ರು ಇರ್ತಾರೆ ರಾಜಕೀಯದಲ್ಲಿ, ಇವ್ರನ್ನ ಮುಂದಿಟ್ಟು ಹಿಂದೆ ಆಡೋರು ಭಾಳ ಮಂದಿ ಇರ್ತಾರೆ. ನೀವು ಮುಂದೆ ಬಂದು ಬಾಕ್ಸಿಂಗ್ ಆಡೋಕ್ಕೆ ಹೋಗಿ ಫಸ್ಟ್ ಇವ ಬರವ, ಹಿಂದಿನವರೆಲ್ಲ ಹಂಗೆ ಬಡಿ ಹಿಂಗೆ ಬಡಿ ಹತ್ತಿ ಇವ್ ಬಡಿಸ್ಕೊಂಡು ಬಿದ್ದಂದ್ರೆ ಇಲ್ಲ. ಅದಕ್ಕಾಗಿ ನಾವು ಅವನಿಗೆ ಸಜೆಷನ್ ಕೊಟ್ಟಿದ್ವಿ, ನಿನ್ನಿದ್ರಾಗ ಸಜೆಷನ್ ಕೊಟ್ಟಿವಿ, ಎಲ್ಲ ತಿದ್ಕೊಂಡು ಮಾಡಿ ಅಂತ. ನಮಗೇನು ಮಾಡಲಿಕ್ಕಾಗಲ್ಲ, ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡೋ ಯಶಸ್ವಿ ಆಗಿಲ್ಲ. ಸೊ ನಮ್ಮ ಡ್ಯೂಟಿ ಇದೆ, ನಾವು ಹೈಯರ್ ಅಥಾರಿಟಿಯಲ್ಲಿ ಇದ್ದೀವಿ, ಅವ್ರಿಗೆ ಸಜೆಷನ್ ಕೊಟ್ಟಿದ್ದೀವಿ, ಸುಧಾರಣೆ ಮಾಡ್ಕೊಂಡು ಹೋಗಿ ಅಂತ. ಮಾಡಿದ್ರೆ ಒಳ್ಳೇದು, ಇಲ್ಲಾಂದರೆ ನಾನು ಮಾಡಿದ್ರೆ ನಾವೇನು ಮಾಡೋಕ್ಕಾಗ, ನಾವೇನು ಮಾಡೋದು. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಯಾಕೆ ನಾಳೆ ನೀವೇ ದೊಡ್ಡವರಾಗಿ ನೀವು ಹೇಳಿಲ್ಲ ಅಂತ ನಮ್ಗೆ ಅನ್ಬಾರ್ದು ಯಾರು, ಅದಕ್ಕಾಗಿ ನಾವು ಹೇಳಿದ್ದೀವಿ ಅಷ್ಟೇ. ಮಣ್ಣವ್ರು ನಮ್ಮ ಜೊತೆ ಇರಬೇಕಂತೇನಿಲ್ಲ. ನಮ್ಮದು ಆ ಚುನಾವಣೆಗೆ ಸೀಮಿತವಾಗಿ ಅಷ್ಟೇ ನಮ್ಮ ಜೊತೆ ಇರಬೇಕಿಲ್ಲ ಅಂತಲ್ಲ. ನಾವು ಆ ಚುನಾವಣೆಗೆ ನಮಗೆ ಹಿನ್ನಡೆ ಅಲ್ಲಿ ಅವ್ರ ಕಾರ್ಯಕರ್ತ ಆಗಿದೆ, ಅದನ್ನು ಅಷ್ಟೇ ನಾವು ಹೇಳೋರು. ಮಿಕ್ಕಿದೆಲ್ಲ ನಮ್ಮ ಜೊತೆನೇ ಇರಬೇಕು, ಹೀಗೆ ಇರಬೇಕಂತ ನಾವೇನು ಆ ಥರ ಕಂಡೀಷನ್ ಮಾಡಲ್ಲ, ಡಿಮಾಂಡ್ ಮಾಡಿದ್ರೆ. ನಮಗಾದ ಅನುಭವನ ನಾವು ಅವ್ರ ಜೊತೆ ಹಂಚ್ಕೊಂಡೀವಿ ಅಷ್ಟೇ. ಹೌದು, ಮುಂದಿನ ಸಾರಿ ಜನರಲ್ ಆಗ್ತಾವೆ, ಎರಡು ಜನರಲ್ ಆಗ್ತಾವೆ. ಅದಕ್ಕಾಗಿ ನಮಗೆ ಅವಕಾಶ ಸಿಕ್ಕರೆ ನಾವು ಒಟ್ಟಾಗಲ್ಲ ಹಾಕ್ತೀವಿ ಅಂತ ಹೇಳಿದ್ವಿ. ಇಲ್ಲ ನಮ್ಮ ಕಾರ್ಯಕರ್ತ ಯಾರೋ ಒಳ್ಳೆಯರಿದ್ರೆ ಅವ್ರನ್ನ ಗೆಲ್ಲಿಸ್ತೀವಿ. ಅಡ್ವಾನ್ಸ್ ಆಗಿ 4 ವರ್ಷ ತಯಾರಿ ಮಾಡ್ತಾ ಹೇಳಿದ್ವಿ, ಅದರಲ್ಲಿ ಏನು ತಪ್ಪೇನಿಲ್ಲ. ಮನೆ ಐತೆ ಕಟ್ಟಾರ, ಅದೇ ಪ್ರಶ್ನೆ. ಮನೆ ಐತೆ ಕಟ್ಟಾರ, ಅಳಗವಾಡಿ ಎರಡೂ ಸೆಂಟ್ರ್ ಆಯ್ತು. ಅದು ಈ ಕಡೆ ರಾಯಬಾಗಿ 7 ಕಿಲೋಮೀಟ್ರ್ ಆಗುತ್ತೆ, ಕುಡ್ಚಿ 7 ಕಿಲೋಮೀಟ್ರ್ ಆಗುತ್ತೆ. ಅಳಗವಾಡಿ